ಪ್ರತಿ ಹೋರಾಟಕ್ಕೆ ಜಾರಿಯಾಗಲಿ 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 ಬೇಕೇ ಬೇಕು ನ್ಯಾಯ ಬೇಕು ಮೀಸಲಾತಿ ಬೇಕು ಬೇಕೇ ಬೇಕು ಮೀಸಲಾತಿ ಬೇಕು ಬೇಕೇ ಬೇಕು ಮೀಸಲಾತಿ ಬೇಕು. ಆಯೋಗ ಸುಮಾರು 20 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಒಳ ಮೀಸಲನ್ನು ಈ ಮಾದಿಗ ಸಮುದಾಯಕ್ಕೆ ಕೊಡಬೇಕು ಅಂತೇಳಿ ಸುಮಾರು ಹುಬ್ಬಳ್ಳಿ, ಬೆಂಗಳೂರು, ಮೈಸೂರು ರಾಜ್ಯದ ಹಲವಾರು ಕಡೆ ಹೋರಾಟಗಳನ್ನು ಮಾಡ್ತಾ 20 ವರ್ಷಗಳಾದರೂ ಕೂಡ ಆಯೋಗ ಅದನ್ನು ವರದಿಯನ್ನು ಕೊಟ್ಟಿದ್ದರೂ ಕೂಡ ಸರ್ಕಾರಗಳು ಮೀನಮೇಷ ಏಣಿಸಿ ಇವತ್ತಿನ ದಿನ ಎಲ್ಲ ಕಾಲ್ನಡಿಗೆ ಜಾಥಾ ಇರ್ಬೋದು, ಉರುಳು ಸೇವೆ ಇರ್ಬೋದು, ಮತ್ತು ಯಾತ್ರೆಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ತಮ್ಮ ಅಳಿಲು ಸೇವೆಯನ್ನು ಈ ಸಮುದಾಯಕ್ಕೆ ಹೋರಾಟದ ಮುಖಾಂತರ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಈ ಕೂಡಲೇ ಎಚ್ಚೆಚ್ಕೊಂಡು ಏನು ಈ ಮಾದಿಗ ಸಮುದಾಯ ಸುಮಾರು 42 ಲಕ್ಷ ಇದೆ ರಾಜ್ಯದಲ್ಲಿ, ಅದನ್ನು ಪರಿಗಣಿಸಿ ಏನು ಮೀಸಲಾತಿಯನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನೀಡಿದರೆ ಅದನ್ನು ಕೂಡಲೇ ಸರ್ಕಾರ ಅದನ್ನು ಒಪ್ಪಿಕೊಂಡು ಅದನ್ನು ಮೀಸಲಾತಿಯನ್ನು ಜಾರಿ ಮಾಡಬೇಕು. ಏನು ಇವತ್ತು ಹೋರಾಟ ಮಾಡ್ತಾರೆ ಮಾದಿಗ ಸಮುದಾಯ ರಾಜ್ಯಾದ್ಯಂತ, ಅದಕ್ಕೆ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೂಡ ಕಳೆದ ಚುನಾವಣೆಯಿಂದ 2 ಬಾರಿನೂ ಕೂಡ ಕಾಂಗ್ರೆಸ್ಸನ್ನು ಈ ಸಮಾಜ ಬೆಂಬಲಿಸಿ ಬಂದಿದೆ. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಲೇ ಈ ಶಿಫಾರಸನ್ನು ಸರ್ಕಾರದಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದನ್ನು ಕೂಡಲೇ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಏನು 21ನೇ ತಾರೀಕು ಮಾದಿಗ ಸಮುದಾಯ ಹೋರಾಟದ ಮುಖಾಂತರ ಏನು ಬೆಂಗಳೂರಲ್ಲಿ ಇಟ್ಕೊಂಡಿದ್ದಾರೆ, ಅದಕ್ಕೆ ನಾವು ಸರಗೂರು ಮತ್ತು ಕೋಟೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 2 ಬಸ್ಗಳನ್ನು ಮಾಡಿಕೊಂಡು ಕೂಡ ನಾವು ಕೂಡ ಅದಕ್ಕೆ ಹೋರಾಟಕ್ಕೆ ಬೆಂಬಲವನ್ನು ನೀಡುತ್ತಾ ಈ ಮಾದಿಗರ ಅನ್ಯಾಯಕ್ಕೆ ನಾವು ಒಂದು ನ್ಯಾಯವನ್ನು ಒದಗಿಸಬೇಕು ಅಂಥೇಳಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಸಮಾಜದ ಬಂಧುಗಳು ಇವತ್ತು ಯಾವುದೇ ವೈಯಕ್ತಿಕವಾಗಿಲ್ಲ, ಸಮಾನ ಮನಸ್ಕರು ಮತ್ತು ಸ್ವಾಭಿಮಾನಿ ಮಾದಿಗರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸ್ವಇಚ್ಛೆಯಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು, ತಮ್ಮ ಈ ಸಮುದಾಯದ ಋಣನ ತೀರಿಸಬೇಕು ಅಂತ ಹೇಳ್ತಾ ನನ್ನ 1-2 ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಯುವಕ ಬಂಧುಗಳು ಇದರ ಸಭೆ ಸೇರಿ ರಾಜ್ಯದಾದ್ಯಂತ ನಡೆಯುತ್ತಿರುವಂಥ ಒಳ ಮೀಸಲಾತಿಯ ಕಿಚ್ಚನ್ನು ಹಚ್ಚೋದಕ್ಕೆ ಏನು ನಮ್ಮ ಸಮಾಜದ ಲಕ್ಷಾಂತರ ಬಂಧುಗಳು ದಾವಣಗೆರೆ ಜಿಲ್ಲೆ ಹರಿಹರದಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋದು ತಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಅವರಿಗೆ ಬೆಂಬಲವಾಗಿ ನಾವು ನಮ್ಮ 2 ತಾಲೂಕಿನ ಸಮಾಜದ ಬಂಧುಗಳು ಅವರಿಗೆ ಬೆಂಬಲ ಸೂಚಿಸುವುದಕ್ಕಾಗಿ ಇಂದು ಸಭೆಯನ್ನು ತೀರ್ಮಾನ ಮಾಡಿ ನಾವು 2 ತಾಲೂಕಿನಿಂದ 21ನೇ ತಾರೀಕು ನಡೆಯುವಂಥ ಮಹತ್ತರವಾದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು 2 ತಾಲೂಕಿನಿಂದ ನಾವು ಅವರಿಗೆ ಬೆಂಬಲವನ್ನು ಸೂಚಿಸೋಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ನಮ್ಮೆಲ್ಲ 2 ತಾಲೂಕಿನ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ.